ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಿಮ್ಮ ಮನೆಯ ಈ ದಿಕ್ಕಿನಲ್ಲಿ ಶೌಚಾಲಯ ಅಂದರೆ ಟಾಯ್ಲೆಟ್ ಇದೆಯಾ? ಈ ದಿಕ್ಕಿನಲ್ಲಿರುವಂತಹ ಟಾಯ್ಲೆಟೇ ನಿಮ್ಮ ಮಗನ ಅಥವಾ ಮಗಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ. ಡೇಂಜರ್, ತುಂಬ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗಲೇ ಎಚ್ಚೆತ್ತುಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯ, ಅವರ ನೌಕರಿ, ಸ್ಟಡಿ ಹಾಗೂ ಮದುವೆ ಎಲ್ಲದಕ್ಕೂ ಕೂಡ ಅಡೆತಡೆಯನ್ನು ಹಾಕಿರುವಂತಹದ್ದೇ ನಿಮ್ಮ ಮನೆಯ ಈ ತಪ್ಪಾದ ದಿಕ್ಕಿನಲ್ಲಿ ಇರುವಂತಹ ಶೌಚಾಲಯ. ಈ ರಹಸ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಈ ಸಂಚಿಕೆಯನ್ನು ನೋಡೋದನ್ನು ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸರಳ ವಿರಳ ಮಹಾವಾಸ್ತು ಈ ವಿಶೇಷ ಸಂಚಿಕೆಯನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತೀನಿ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು, ಈ ಕಾರ್ಯಕ್ರಮ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ. ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಅಮ್ಮನವರ ನಾಮಸ್ಮರಣೆಯೂ ಆಗುತ್ತೆ. ಹಾಗೆ ವೀಕ್ಷಕರೇ, ನಿಮಗೋಸ್ಕರ ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಇತಿಹಾಸದಲ್ಲಿ ಯೂಟ್ಯೂಬ್ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ ತಕ್ಷಣ ನೀವು ಚಾನಲ್ಗೆ ಮೆಂಬರ್ ಆಗ್ತೀರ. ಮೆಂಬರ್ ಆದ ಕೂಡಲೇ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ವಾರ ಭವಿಷ್ಯ, ವರ್ಷ ಭವಿಷ್ಯ, ಇನ್ನೂ ಅನೇಕ ಡಿಫ್ರೆಂಟ್ ಕಂಟೆಂಟ್ಗಳನ್ನು ಮೆಂಬರ್ಗಳಿಗೇ ಅಂತ ಲಿಸ್ಟ್ ಮಾಡಿರ್ತಾರೆ. ಅವುಗಳನ್ನು ಕೂಡ ಮೆಂಬರ್ ಆಗಿ ಎಂಜಾಯ್ ಮಾಡ್ಬೋದು. ಒಳ್ಳೆ ಇಂಟ್ರೆಸ್ಟಿಂಗ್ ಫೀಚರ್ ಇದೆ, ಒಮ್ಮೆ ಟ್ರೈ ಮಾಡೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಶೇಷ ಸರಳ ವಿರಳ ಮಹಾವಾಸ್ತು ಸಂಚಿಕೆಯ ಈ ಒಂದು ಅದ್ಭುತವಾದಂಥ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನೋಡಿ, ಎಲ್ಲಿ ಮನೆಯ ಸರಿಯಾದ ದಿಕ್ಕಿಗೆ ಸರಿಯಾದ ಜಾಗದಲ್ಲಿ ಶೌಚಾಲಯ ಟಾಯ್ಲೆಟ್ ಇರಬೇಕೋ ಆ ಜಾಗದಲ್ಲಿ ನಿರ್ಮಾಣ ಮಾಡದೆ ಬೇರೆ ಕಡೆ ಅದನ್ನು ಮಾಡಿಸ್ಬಿಟ್ಟಿರ್ತಾರೆ. ಇದರ ನೇರ ಪ್ರಭಾವ ಯಾರ ಮೇಲಾಗುತ್ತೆ? ನಿಮ್ಮ ಮಕ್ಕಳ ಮೇಲೇ ಆಗುತ್ತೆ. ಮಗ ಸರಿಯಾಗಿ ಓದ್ತಾ ಇಲ್ಲ, ಮಗಳು ಸರಿಯಾಗಿ ಓದ್ತಾ ಇಲ್ಲ, ಅವರು ಓದಿದ್ದು ಅವ್ರ ತಲೆಗೆ ಹೋಗ್ತಾ ಇಲ್ಲ, ಮೊಬೈಲ್ಗೆ ಜಾಸ್ತಿ ಅಡಿಕ್ಟ್ ಆಗಿದ್ದಾರೆ. ಎಲ್ಲ ಓದ್ತಾರೆ, ಎಕ್ಸಾಮಿಗೆ ಹೋದಾಗ ತಲೆಯಲ್ಲಿ ಉಳಿತಾ ಇಲ್ಲ ಅಂತಾರೆ, ಅಥವಾ ಬರೆಯೋದಕ್ಕಾಗ್ತಾ ಇಲ್ಲ ಅಂತಾರೆ, ಗಾಬರಿ ಆಗುತ್ತೆ ಅಂತಾರೆ. ನೀವೇನು ಇಚ್ಛಿತವಾದಂತಹ ಡಿಸೈರ್ಡ್ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಿರ್ತೀರಿ ನಿಮ್ಮ ಮಕ್ಕಳಿಂದ, ಅದು ಬರ್ತಾ ಇಲ್ಲ. ಒಂದು ಸಲ ಯೋಚನೆ ಮಾಡಿದ್ದೀರಾ? ಪಾಪ ಮಕ್ಕಳನ್ನು ಬ್ಲೇಮ್ ಮಾಡೋದಕ್ಕಿಂತ ನಿಮ್ಮ ಮನೆಯಲ್ಲಿ ತಪ್ಪಾದ ದಿಕ್ಕಿನಲ್ಲಿ ಟಾಯ್ಲೆಟ್ ಶೌಚಾಲಯವನ್ನು ಕಟ್ಟಿಸಿ ಅದರ ನೇರ ಪರಿಣಾಮ ಮಕ್ಕಳ ಮೇಲಾದಾಗ ಅವರು ಸ್ಟಡಿಯಲ್ಲಿ ಹೇಗೆ ಇಂಪ್ರೂವ್ ಆಗ್ತಾರೆ? ಪಾಪ ಅವ್ರಿಗೂ ಕೂಡ, ಯಾಕೆಂದರೆ ವಾಸ್ತು ನಾವು ಮನೆಯಲ್ಲೇ ಇರೋದ್ರಿಂದ 4 ಗೋಡೆಯ ಮಧ್ಯೆ ಸಂಸಾರ, ಸ್ಟಡಿ ಎಲ್ಲ ಸರಿತೂಗಿಸಿ ಹೋಗೋದ್ರಿಂದ ಅದರ ಪರಿಣಾಮ ನೇರ ಅವ್ರ ಮೇಲೆ ಆಗಲಾರ್ದೆ ಮತ್ತಿನ್ಯಾರ ಮೇಲಾಗತ್ತೆ? ಯೋಚನೆ ಮಾಡಿ ನೋಡೋಣ. ಹಾಗಾಗಿ ಈ ತಪ್ಪಾದ ಸ್ಥಳದಲ್ಲಿ ನೀವೇನಾದರೂ ಟಾಯ್ಲೆಟನ್ನು ನಿರ್ಮಾಣ ಮಾಡಿ ಗೊತ್ತಾಗದೇನೆ ಪಶ್ಚಾತ್ತಾಪ, ಪರಿತಾಪ, ಜೀವನದಲ್ಲಿ ಹಿನ್ನಡೆ, ಮಕ್ಕಳ ವಿಷಯದಲ್ಲಿ ಎಸ್ಪೆಷಲಿ ಅವ್ರ ಎಜುಕೇಷನ್ ಕಂಟಿನ್ಯೂ ಆಗ್ತಾ ಇಲ್ಲ. ಕೆಲವೊಂದು ಮಕ್ಕಳಂತೂ ಸ್ಕೂಲೇ ಬಿಟ್ಟುಬಿಡ್ತಾರೆ, ಸ್ಕೂಲ್ ಕಾಲೇಜ್ ಹತ್ರನೂ ಹೋಗೋದಿಲ್ಲ, ಹಠ. ಕೆಟ್ಟ ಜನರ ಸಹವಾಸ ಸಂಗಡ ಮಾಡ್ತಾರೆ, ಮೊಬೈಲ್ಗೆ ಅಡಿಕ್ಟ್ ಆಗ್ತಾರೆ, ತಂಬಾಕು, ಗುಟಕ ಸೇವನೆ ಮಾಡಬಾರ್ದ ವಸ್ತುಗಳನ್ನು ಸೇವನೆ ಮಾಡೋದು, ಆಲ್ಕೋಹಾಲ್ಗೆ ಅಡಿಕ್ಟ್ ಆಗುವಂಥದ್ದು. ಇನ್ನು ಹೆಣ್ಮಕ್ಕಳಾದರೆ ಅವರು ಒಂದು ಹುಡುಗರ ಸಹವಾಸ, ಮನೆಗೆ ಕೆಟ್ಟ ಹೆಸರು, ತಂದೆ ತಾಯಿಗೆ ಟೆನ್ಷನ್, ತಲೆನೋವು, ಇಂಥದ್ದೆಲ್ಲವನ್ನು
ಮಕ್ಕಳ ವಿಷಯದಲ್ಲಿ ನೀವು ನೋಡೋದಕ್ಕೆ ಶುರು ಮಾಡ್ತೀರಿ. ತಡ ಮಾಡಬೇಡಿ, ಈಗಲೇ ಎಚ್ಚೆತ್ಕೊಳ್ಳಿ, ಇನ್ನೂ ಟೈಮ್ ಮೀರಿಲ್ಲ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಾ ಇದೆ ವೀಕ್ಷಕರೇ, ಅದನ್ನು ನೋಟ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಗುರುಗಳೇ, ನಮ್ಮ ಮನೆಯಲ್ಲೂ ಸೇಮ್ ಟು ಸೇಮ್ ಇಂತಹದ್ದೇ ಘಟನೆಗಳು ನಡೀತಾ ಇದೆ ಅಂತ ನಿಮಗೆ ಅನ್ಸಕ್ಕೆ ಶುರುವಾಗಿರುತ್ತೆ. ಅದು ನನಗೆ ಗೊತ್ತಾಗ್ತಾ ಇದೆ. ಖಂಡಿತವಾಗಿಯೂ, ಯಾಕೆಂದರೆ ಇದು ಮನೆಯ ಕತೆ. ಎಲ್ಲರೂ ಕೂಡ ಪರ್ಫೆಕ್ಟಾಗಿ ವಾಸ್ತು ಪ್ರಕಾರ ಕಟ್ಟಿಸಿರೋಲ್ಲ, ಅಥವಾ ನಿಮಗೆ ಗೊತ್ತಿಲ್ಲದೇನೆ ನೀವು ಮನೆ ಕಟ್ಟುವಂತಹ ಮೇಸ್ತ್ರಿ ಇರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅವರು ಮಿಸ್ಗೈಡ್ ಮಾಡಿ, ಅಥವಾ ಅವರಿಗೆ ಅದರ ಬಗ್ಗೆ ನಾಲೆಜ್ ಇಲ್ಲದೆ ಈ ಥರದ ತಪ್ಪುಗಳು ಹೀಗೆ ಅಂತ ಹೇಳಲಿಕ್ಕಾಗಲ್ಲ. ನೋಡಿ, ನಮ್ಮ ಕೈ ಬೆರಳುಗಳು ಸಮಾನಾಂತರವಾಗಿದೆಯಾ? ಇಲ್ಲ, 5 ಬೆರಳುಗಳು ಬೇರೆ ಬೇರೆ ಸೈಜಲ್ಲಿ ಇರುತ್ತೆ. ಅದೇ ರೀತಿ ನಿಮಗೂ ಕೂಡ ಆ ಕಹಿ ಅನುಭವ ಆಗಿ ಅನುಭವಿಸ್ತಾ ಇದ್ದರೆ ಎಚ್ಚೆತ್ಕೋಬೇಕಲ್ಲ. ಅದಕ್ಕೆ ಈಗ ಸರಿಯಾದಂಥ ಸಮಯ ಬಂದಿದೆ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕಾಣಿಸ್ತಾ ಇದೆ, ಪಟ್ಟಂತ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಆ ನಂಬರ್ಗೆ ಮೆಸೇಜ್ ಹಾಕಿ. ಗುರುಗಳೇ, ನಮ್ಮ ಮನೆಗೆ ಬಂದು ವಾಸ್ತು ನೋಡಿ, ಆ ಶೌಚಾಲಯ ಏನಾದರೂ ತಪ್ಪಾದ ದಿಕ್ಕಿನಲ್ಲಿದ್ದರೆ ಕೆಡವದೆ ಕಟ್ಟದೆ ಆಲ್ಟ್ರೇಷನ್ ಮಾಡದೆ ಅದಕ್ಕೊಂದು ಪರಿಹಾರ ಸೂಚಿಸಿ ಅಂತ ರಿಕ್ವೆಸ್ಟ್ ಹಾಕಿ. ನಾನು ಬರ್ತೀನಿ ನಿಮ್ಮ ಮನೆಗೆ ಬಂದ್ಬಿಟ್ಟು. ಕೇವಲ ಶೌಚಾಲಯ ಅಂತ ಅಲ್ಲ, ಆ ಅಡುಗೆ ಮನೆ ಮತ್ತು ಯಜಮಾನರು ಮಲಗುವಂತಹ ಬೆಡ್ರೂಮ್ ಇರಬಹುದು, ಬ್ರಹ್ಮಸ್ಥಾನಕ್ಕೇನಾದರೂ ಚ್ಯುತಿ ಬಂದಿದೆಯಾ, ತಪ್ಪಾಗಿದೆಯಾ, ಬ್ರಹ್ಮಸ್ಥಾನ ಏನಾದರೂ ಲೋಪದೋಷ ಆದರೆ ಮನೆಯ ಸದಸ್ಯರ ಜೀವನವೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಬರೀ ಹಾಸ್ಪಿಟಲ್ಗೆ ಹೋಗೋದು, ಮಾತ್ರೆ ತಿನ್ನೋದು, ಒಬ್ಬರು ಆದ ತಕ್ಷಣ ಒಬ್ಬರು ಹುಷಾರು ತಪ್ಪುವಂಥದ್ದು. ಬ್ರಹ್ಮಸ್ಥಾನ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಂಥದ್ದೆಲ್ಲ ಪಾಪ ನಿಮಗೆ ಗೊತ್ತಾಗಲ್ಲ. ಸೊ ನಾನು ಬಂದು, ವಾಸ್ತು ತಿಳಿದವರು ಬಲ್ಲವರು ಬಂದು ನಾನು ಅದನ್ನು ನೋಡ್ತೀನಿ. ನೋಡಿ ಎಲ್ಲವನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ನಿಮಗೊಂದು ವಾಸ್ತು ಎನಲೈಸೇಷನ್ ಅಲ್ಲೇ ನಿಮ್ಮ ಮುಂದೆ ಯಾವುದು ತಪ್ಪಾಗಿದೆ ಅಂತ ತೋರಿಸಿ ಅದನ್ನು ಸರಿ ಮಾಡಿ ಬರ್ತೀನಿ. ಇನ್ನು ಒಂದು ಸ್ವಲ್ಪ ಇದರ ಬಗ್ಗೆ ವಿಸ್ತೃತವಾಗಿ ನಿಮಗೆ ನಾಲೆಜ್ ಕೊಡ್ತಾ ಹೋಗ್ತೀನಿ ವೀಕ್ಷಕರೇ. ನೋಡಿ, ಮನೆಯಲ್ಲಿ ಯಾವಾಗಲೂ ಕೂಡ ಟಾಯ್ಲೆಟ್ ಈಶಾನ್ಯ ದಿಕ್ಕಿಗೆ ಇರಬಾರ್ದು. ಇನ್ನು ಈಶಾನ್ಯ ಬಿಟ್ಟು ಬೇರೆ ದಿಕ್ಕಿಗೂ ಕೂಡ ನೀವು ಟಾಯ್ಲೆಟ್ ನಿರ್ಮಾಣ ಮಾಡಿರ್ತೀರಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಕೂಡ ಡಿಗ್ರಿ ವೈಸ್ ಇರಬೇಕು, ಇಷ್ಟೇ ಡಿಗ್ರಿಗೆ ಟಾಯ್ಲೆಟ್ ಬರಬೇಕು ಅಂತ ಹೇಳಿ. ಅದು ಇಲ್ಲ ಅಂದರೂ ಕೂಡ ಮನೆಯ ಸದಸ್ಯರಿಗೆ ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಹೋಗ್ತಾ ಇರುತ್ತೆ. ಈಶಾನ್ಯ ದಿಕ್ಕಿನ ಶೌಚಾಲಯ ಮಕ್ಕಳ ಶಿಕ್ಷಣದಲ್ಲಿ ಅಡೆತಡೆ, ಕುಂಠಿತವನ್ನು ತರುತ್ತೆ, ಪ್ರಗತಿಯನ್ನು ಕೊಡೋದಿಲ್ಲ, ಅವರ ಓದಿದ್ದು ಅವರ ಬುದ್ಧಿಗೆ ಹೋಗೋದಿಲ್ಲ, ಅವರು ಸ್ಕೂಲು ಕಾಲೇಜಿಗೆ ಹೋಗೋದಕ್ಕೆ ಹಿನ್ನಡೆಯಾಗತ್ತೆ. ಅದನ್ನು ಆ ಶಿಕ್ಷಣದ ವಯಸ್ಸಿನಲ್ಲಿ ಅವರು ಏನು ಮಾಡಬೇಕು ಅದನ್ನು ಮೀರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವಾಗಲೂ ಕೆಟ್ಟ ಜನರ ಸಂಗಡ, ಸ್ನೇಹಿತರದು, ಟೂರ್ ಹೋಗ್ಬಿಡೋದು, ಮನೆ ಬಿಟ್ಬಿಟ್ಟು ಹೋಗೋದು, ಬರೀ ನಿಮಗೆ ಇದರ ವಾದಿಸ್ತಾರೆ, ಗುಟ್ಕಾ ತಿನ್ನೋದು, ಡ್ರಿಂಕ್ಸು, ಈ ರೀತಿಯಾದಂಥ ಅವರ ವಯಸ್ಸಿಗೆ ಮೀರಿದಂಥ ಆ್ಯಕ್ಟಿವಿಟೀಸ್ಗಳಲ್ಲಿ ಅವರು ಭಾಗಿಯಾಗ್ತಾರೆ. ಈಗ ನೋಡಿ, ಎಲ್ಲ ತಂದೆ ತಾಯಿ ಹೆತ್ತವ್ರಿಗೂ ಕೂಡ ಒಂದು ಕನಸಿರುತ್ತೆ, ನನ್ನ ಮಗ ನನ್ನ ಮಗಳು ನಾನು ತೋರಿಸಿದಂತಹ ನಮ್ಮ ಸಂಪ್ರದಾಯದಲ್ಲೇ, ನಮ್ಮ ಸಮಾಜದಲ್ಲಿಯೇ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಅವರ ವಿಶ್ ಇರುತ್ತೆ, ಅವ್ರನ್ನೇ ಮದುವೆ ಆಗಬೇಕು ಅನ್ನೋದು. ಅದನ್ನು ಮೀರಿ ಅವ್ರು ಹೋದರೆ ತಲೆ ತಗ್ಗಿಸುವಂಥ ವಾತಾವರಣ, ಎಲ್ಲರಿಗೂ ಆಗುವಂಥದ್ದು ಕಳಂಕ, ನೋವು, ಕಣ್ಣೀರು, ಅದನ್ನೆಲ್ಲ ನುಂಗಬೇಕಲ್ಲ. ಬೆಂಕಿಯನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಎದೆಯಲ್ಲಿ ಇಟ್ಕೊಂಡು ಜೀವನ ಮಾಡಬೇಕಲ್ಲ. ಇದೆಲ್ಲ ಆಗಬಾರ್ದು ಅಂದರೆ ಫಸ್ಟು ವಾಸ್ತು ಸರಿಪಡಿಸ್ಕೊಳ್ಳಿ. ಕರೀರಿ, ಬರ್ತೀನಿ, ಬಂದು ನೋಡ್ತೀನಿ. ಇನ್ನು ಉತ್ತರ ದಿಕ್ಕಿನಲ್ಲಿ ಏನಾದರೂ ಶೌಚಾಲಯ ಟಾಯ್ಲೆಟ್ ಇದ್ದರೆ ಹಣಕಾಸಿಗೆ ಫುಲ್ ಬರ್ನ್ ಮಾಡಿಬಿಡುತ್ತೆ. ಹಣಕಾಸು ಬರೋದೇ ಇಲ್ಲ, ಬಂದರೂ ಒಂದು ತಕ್ಷಣ ನಿಮ್ಮ ಕೈಯಲ್ಲಿ ನಿಲ್ಲಲ್ಲ. ಎಷ್ಟೇ ಚೆನ್ನಾಗಿ ಓದಿರಲಿ, ಒಳ್ಳೆಯ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಇರಲಿ, ಡಾಕ್ಟರ್ ಇರಲಿ, ಇಂಜಿನಿಯರ್ ಇರಲಿ, ಉನ್ನತ ಹುದ್ದೆಯಲ್ಲಿರಲಿ, ಗೌರ್ಮೆಂಟ್ ಜಾಬಲ್ಲಿರಲಿ, ಯಾರ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಟಾಯ್ಲೆಟ್ ಇರುತ್ತೆ ಅವರು ಹಾಗೇ ಸಡನ್ನಾಗಿ ಡೌನ್ಫಾಲ್ ಆಗ್ತಾ ಬರ್ತಾರೆ. ಯಾಕೆ? ಉತ್ತರ ದಿಕ್ಕು ಕುಬೇರನ ದಿಕ್ಕು. ಅಲ್ಲಿ ನಾವು ಹೋಗಿ ಅಶುಚಿಯನ್ನು ಮಾಡಿದರೆ, ಮಲಮೂತ್ರ ವಿಸರ್ಜನೆ ಮಾಡಿದರೆ ಹೆಂಗಿರುತ್ತೆ ಹೇಳಿ? ಆಗತ್ತಾ? ಆಗಲ್ಲ. ಇನ್ನು ಪೂರ್ವ ದಿಕ್ಕಿನಲ್ಲಿ ಶೌಚಾಲಯ ಇದ್ದರೆ ಆರೋಗ್ಯ ಸಮಸ್ಯೆ ತಪ್ಪದು ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಒಬ್ಬರಾದ್ಮೇಲೆ ಒಬ್ಬರು ಅಲ್ದಾಡ್ತಾ ಇರ್ತಾರೆ ಹಾಸ್ಪಿಟ್ಲಿಗೆ. ಇನ್ನು ಬ್ರಹ್ಮಸ್ಥಾನದಲ್ಲಿ ಏನಾದರೂ ಶೌಚಾಲಯ ಇದ್ದರೆ ಮನೆಯ ಮೂಲ ಶಕ್ತಿನೇ ನಾಶ ಆಗ್ಬಿಡುತ್ತಂತೆ. ಎನರ್ಜಿನೇ ಹೋಯ್ತು, ಮನೆಯದು ಕಳೆನೇ ಇಲ್ಲ. ಮನೆಯಲ್ಲಿ ಸದಾ ಜಗಳ, ಕಿರಿಕಿರಿ, ಅಶಾಂತಿ, ಹಣಕಾಸಿನ ನಷ್ಟ, ಆಮೇಲೆ ದಾಂಪತ್ಯದಲ್ಲಿ ಬಿರುಕು, ಡೈವರ್ಸ್ವರೆಗೂ ಹೋಗುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಬರುತ್ತೆ.
ಇದಕ್ಕೆಲ್ಲ ಕಡಿಮೆ ಖರ್ಚಿನಲ್ಲಿ ನಾವು ಏನು ಪರಿಹಾರ ಕಂಡುಕೊಳ್ಳಬಹುದು ಅನ್ನೋದನ್ನು ನಾನು ನಿಮ್ಮ ಮನೆಗೆ ಬಂದ್ಬಿಟ್ಟು ಹೇಳ್ತೀನಿ. ಇನ್ನು ಕೆಲವೊಂದು ಮನೆಯಲ್ಲಿ ನೀವು ನೋಡಿರಬಹುದು, ನಿಮ್ಮ ಅನುಭವಕ್ಕೂ ಬಂದಿರುತ್ತೆ, ನಾವು ಕೂಡ ಸಾಕಷ್ಟು ವಾಸ್ತು ವಿಸಿಟ್ಗೆ ಹೋದಾಗ ನೋಡಿರ್ತೀವಿ, ಅಥವಾ ನಿಮ್ಮ ಮನೆಯಲ್ಲಿ ಆ ತಪ್ಪಿದ್ರೂ ಇರಬಹುದು, ನೋಡ್ಕೊಳ್ಳಿ. ಕೆಲವೊಂದು ಮನೆಗಳಲ್ಲಿ ಅಡುಗೆ ಮನೆ ಮತ್ತು ಶೌಚಾಲಯ ಟಾಯ್ಲೆಟ್ ಸೇಮ್ ಒಂದೇ ವಾಲನ್ನು ಅದು ಹಂಚ್ಕೊಂಡಿರುತ್ತೆ. ಈ ಕಡೆ ಅಡುಗೆ ಮನೆ ಇರುತ್ತೆ, ಆ ಕಡೆ ಟಾಯ್ಲೆಟ್ ಇರುತ್ತೆ. ಈ ರೀತಿ ಇದ್ದರೆ ಮಹಾವಾಸ್ತು ದೋಷ, ದೊಡ್ಡ ತಪ್ಪದು. ಯಾಕೆ ಅಂತಂದರೆ ಆ ಒಂದು ಟಾಯ್ಲೆಟ್ನ ನಕಾರಾತ್ಮಕ ಶಕ್ತಿ ಅಡುಗೆ ಮನೆಗೆ ಸಂಚಾರ ಆಗೋದ್ರಿಂದ ಆ ಸ್ತ್ರೀಯರು, ಮನೆಯ ಒಂದು ಹೆಂಗಳೆಯರು, ಆ ಒಂದು ಮನೆಯ ಸದಸ್ಯರು ಏನೇ ಅಡುಗೆ ಮಾಡಲಿ ಎಲ್ಲ ನೆಗೆಟಿವ್ ಎನರ್ಜಿ ಆ ಆಹಾರಕ್ಕೆ ಟ್ರಾನ್ಸ್ಫರ್ ಆಗಿ ಅಡುಗೆ ರುಚಿಸೋದಿಲ್ಲ. ಮನೆಯ ಸದಸ್ಯರಿಗೆ ಸದಾ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಾನೇ ಇರುತ್ತೆ. ಇದನ್ನು ಒಂದು ಟೆಂಪರವರಿ ಲೆಕ್ಕದಲ್ಲಿ ತಡೆದು ನಿಲ್ಲಿಸೋದಕ್ಕೆ ಒಂದು ಸಿಂಪಲ್ ರೆಮಿಡಿ ಕೊಡ್ತೀನಿ. ಅದು ಪರ್ಮನೆಂಟ್ ಅಲ್ಲ, ನಾನು ಬಂದು ನೋಡಿ ಹೋಗೋವರೆಗೂ ಅದನ್ನು ತಡೆ ಹಿಡಿದು ನಿಲ್ಲಿಸ್ತೀನಿ. ಬೇಕಾದರೆ ಏನು ಮಾಡಿ ಅಂದರೆ, ಯಾರ ಮನೆಯಲ್ಲಿ ಅಡುಗೆ ಮನೆ ಮತ್ತು ಟಾಯ್ಲೆಟ್ ಒಂದೇ ಗೋಡೆಯನ್ನು ಹಂಚಿಕೊಂಡಿದೆ, ಅವ್ರು ಏನು ಮಾಡಬೇಕು ಅಂತಂದರೆ, ನಿಮ್ಮ ಅಡುಗೆ ಮನೆಯ ಗೋಡೆಗೆ ಅರಿಶಿಣ ಮತ್ತು ಉಪ್ಪು, ಒಂದು ಮಣ್ಣಿನ ಹಣತೆ ತಗೊಳ್ಳಿ ಅಥವಾ ಯಾವುದಾದ್ರೂ ತಟ್ಟೆ ತಗೊಳ್ಳಿ, ಒಂದು 4-5 ಚಮಚ ಡ್ರೈ ಅರಿಶಿಣ ಪುಡಿಯನ್ನು ಹಾಕಿ, ಅರಿಶಿಣ ಪುಡಿ ಅದಕ್ಕೆ ನೀರು ಹಾಕಿ ಒಳ್ಳೆ ಪೇಸ್ಟ್ ಮಾಡ್ಕೊಳ್ಳಿ. ಅದರೊಳಗಡೆ ಕಲ್ಲುಪ್ಪು ಹಾಕಿ ಅದನ್ನು ಆ ಗೋಡೆಯ ಮೇಲೆ ಒಂದು ಸ್ವಲ್ಪ ಇದನ್ನು ಅರಿಶಿಣದ ಒಂದು ಪೇಸ್ಟಿನಲ್ಲಿ ಅದ್ಬಿಟ್ಟು ಕೈ ಆ ಗೋಡೆಗೆ ಹಾಗೇ ಒಂದು ಹಸ್ತದ ಆಕಾರದಲ್ಲಿ ಪಟ್ ಅಂತ ಬಡಿದ್ಬಿಡಿ ಗೋಡೆಗೆ. ಅದು ಎಷ್ಟು ದಿವಸ ಇರುತ್ತೋ ಇರಲಿ, ಅದನ್ನು ಒಂದು ಅಟ್ಲೀಸ್ಟ್ 15 ದಿವಸ ಆದರೂ ಇರೋದಕ್ಕೆ ಬಿಡಿ, 1 ತಿಂಗಳಾದರೂ ಇರೋದಕ್ಕೆ ಬಿಡಿ. ಆಗ ಆ ಟಾಯ್ಲೆಟಿನಿಂದ ಅಡುಗೆ ಮನೆಗೆ ಬರುವಂತಹ ನಕಾರಾತ್ಮಕ ಶಕ್ತಿ ಅರಿಶಿಣ ಮತ್ತು ಉಪ್ಪು ತಡೆದು ನಿಲ್ಲಿಸುತ್ತೆ. ಸ್ವಲ್ಪ ಟೆಂಪರವರಿ ರಿಲೀಫ್ ಆಗುತ್ತೆ, ಅದು ಪರ್ಮನೆಂಟ್ ಅಲ್ಲ. ಶೀಘ್ರದಲ್ಲೇ ಕರೆಸ್ಕೊಂಡು ನನಗೆ ತೋರಿಸಿ, ನಾನು ಅದನ್ನು ಹೇಗೆ ಪರ್ಮನೆಂಟ್ ಬ್ಲಾಕ್ ಮಾಡೋದು, ಕೆಡೋದೆ ಕಟ್ಟದೆ ಆಲ್ಟ್ರೇಷನ್ ಮಾಡದೆ ಹೇಳ್ಕೊಡ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಶೀಘ್ರ ಕರೆಸ್ಕೊಳ್ಳಿ. ಇನ್ನು ಏನಾಗುತ್ತೆ ಅಂತಂದರೆ, ಕೆಲವೊಬ್ಬರಿಗೆ ಒಂದು ಕೆಟ್ಟ ಹವ್ಯಾಸ ಇರುತ್ತೆ. ಸುಮಾರು ಜನ ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಮನೆಯಲ್ಲೂ ಕೆಲ ಸದಸ್ಯರಿಗೆ ಈ ಹ್ಯಾಬಿಟ್ ಇರ್ಬೋದು. ಏನಂದರೆ, ಮೊಬೈಲನ್ನು ತಗೊಂಡು ಟಾಯ್ಲೆಟ್ ಒಳಗಡೆ ಹೋಗ್ಬಿಡ್ತಾರೆ. ದೊಡ್ಡ ತಪ್ಪು. ವಾಸ್ತು ಪ್ರಕಾರ ಆ ವ್ಯಕ್ತಿಯ ಏಳಿಗೆ ಕುಂಠಿತ ಆಗಲಿಲ್ಲ ಅಂದರೆ ಕೇಳಿ, ಬರೆದು ಕೊಡ್ತೀನಿ. ಯಾಕೆ ಅಂತಂದರೆ, ಆ ಮೊಬೈಲ್ ಅನ್ನುವಂಥದ್ದೇನಿರುತ್ತೆ ಅದು ಬಹಳ 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 ಶತ್ರುವಿನ ರೀತಿ ಪರಿವರ್ತನೆ ಆಗುತ್ತೆ ಟಾಯ್ಲೆಟಲ್ಲಿ. ಬಹಳ ಜಾಗ್ರತೆ. ವಾಸ್ತುಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಟಾಯ್ಲೆಟ್ ಒಳಗಡೆ ಈ ರೀತಿಯ ಗಾಜು ನೋಡಿ, ಮೊಬೈಲ್ ಫೋನಿನ ಮೇಲೆ ಇರುವಂಥದ್ದು ನೀವು ನೋಡಿ, ಬೇಕಾದರೆ ಅದನ್ನು ಆಫ್ ಮಾಡಿದರೆ ನಮ್ಮ ಮುಖನೇ ಅದರಲ್ಲಿ ಕಾಣಿಸುತ್ತೆ. ಅದರೊಳಗಡೆ ಕ್ಯಾಮ್ರಾ ಇರುತ್ತೆ. ಎಲ್ಲವೂ ಕೂಡ ರಾಹುವನ್ನು ಪ್ರತಿನಿಧಿಸುತ್ತೆ. ಇಲ್ಲಿ ಟಾಯ್ಲೆಟ್ ಕೂಡ ರಾಹುವಿನ ಕಂಟ್ರೋಲ್, ಅಂದರೆ ರಾಹುವನ್ನು ಪ್ರತಿನಿಧಿಸುತ್ತೆ. ಹಾಗಿರೋದ್ರಿಂದ ಏನಾಗುತ್ತೆ, ಟಾಯ್ಲೆಟ್ನಲ್ಲಿ ಯಾವಾಗಲೂ ನಕಾರಾತ್ಮಕ ಶಕ್ತಿಯೇ ಅಲ್ಲಿಂದ ಹೊರಗಡೆ ಬರ್ತಾ ಇರುತ್ತೆ. ಈ ಹಂತದಲ್ಲಿ ಏನಾಗುತ್ತೆ ಅಂತಂದರೆ, ಮೊಬೈಲನ್ನು ತೆಗೆದುಕೊಂಡು ಹೋದರೆ ನಮ್ಮ ವ್ಯಕ್ತಿಗತ ಶಕ್ತಿ, ಅಂದರೆ ಪರ್ಸ್ನಲ್ ಔರಾ ಏನಿರುತ್ತೆ ಅದು ವೀಕ್ ಆಗುತ್ತೆ. ಈಗ ಟಾಯ್ಲೆಟ್ ಒಳಗಡೆ ಮೊಬೈಲನ್ನು ತಗೊಂಡು ಹೋಗ್ತಾರೆ. ಅಲ್ಲೇನಾಗುತ್ತೆ, ಕೆಲವೊಂದು ಬಿಸ್ನೆಸ್ ರಿಲೇಟೆಡ್ ಈ ಕಾಲ್ಸ್ ಬಂತು ಅಂದರೆ ರಿಸೀವ್ ಮಾಡೇ ಮಾಡ್ತಾರೆ, ಯಾವುದೋ ಒಂದು ಎಮರ್ಜೆನ್ಸಿ ಅರ್ಜೆಂಟ್ ಕಾಲ್. ಆಗೇನಾಗುತ್ತೆ, ಬಿಸ್ನೆಸ್ಸಿಗೆ ರಿಲೇಟೆಡ್ ಆದಂತಹ ಯಾವುದೋ ಒಂದು ಮಹತ್ವಪೂರ್ಣ ಡಿಸಿಷನನ್ನು ತಗೊಂಡ್ರು ಅಂತ ಅಂದ್ಕೊಳ್ಳಿ, ಅಥವಾ ನಾನು ಚೆಕ್ ಸೈನ್ ಮಾಡಬೇಕು, ಇಷ್ಟು ಅಮೌಂಟ್ ರಿಲೀಸ್ ಮಾಡಬೇಕು, ಈ ರೀತಿ ಹಣಕಾಸು ಮತ್ತು ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಮಾತುಕತೆಗಳನ್ನು ಅಲ್ಲಿ ಆಡ್ತಾರೆ. ಅಥವಾ ಕೌಟುಂಬಿಕ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ಬೋದು. ಈ ರೀತಿ ಆಗುವಾಗ ಏನಾಗುತ್ತೆ ಅಂತಂದರೆ, ಅದರದ್ದು ಡೈರೆಕ್ಟ್ ಇಂಪ್ಯಾಕ್ಟ್ ನಿಮ್ಮ ಫ್ಯಾಮಿಲಿ ಮತ್ತು ಫಿನಾನ್ಸ್ ಮೇಲೆ ಬೀಳುತ್ತೆ. ಎರಡಕ್ಕೂ ಏಟು. ಡೆಫಿನೆಟ್ಲಿ ಹಿನ್ನಡೆಯಾಗುತ್ತೆ, ಮನಿ ಬರ್ನ್ ಆಗುತ್ತೆ, ಬರ್ಸ್ಟ್ ಆಗುತ್ತೆ. ಯಾವ ಹಣಕಾಸು ಅನ್ನೋದು ನಿಮ್ಮ ಕೈಗೆ ಸಿಗದಂಗೆ ಅದು ಆ ರೀತಿ ಹಿನ್ನಡೆ ಆಗಿಬಿಡುತ್ತೆ. ಯಾಕೆ, ಅದು ಟಾಯ್ಲೆಟ್ ಒಳಗಡೆ ಹೋಗಿ ಆ ಮೊಬೈಲಲ್ಲಿ ಆ ಮಾತುಕತೆ ಮಾಡುವಂಥದ್ದು. ದಯಮಾಡಿ
ಇಂಥ ತಪ್ಪನ್ನು ಮಾಡಬೇಡಿ. ಹಾಗೆ ಅಲ್ಲಿ ಏನು ನಿರ್ಧಾರವನ್ನು ಕೂತು ತಗೋತಾರೆ ಮೊಬೈಲಲ್ಲಿ, ಅದು ಸಂಪೂರ್ಣವಾಗಿ ನೆಗೆಟಿವ್ ಇರುತ್ತೆ. ಅದರಿಂದ ಹಿನ್ನಡೆಯಾಗುತ್ತೆ. ವ್ಯಾಪಾರದ ಮುಖ್ಯ ಮಾತುಕತೆಯನ್ನೇನು ಆಡಿದ್ರೂ ಕೂಡ ಅದು ಮುರಿದು ಬೀಳುತ್ತೆ. ಇನ್ನು ವೈಜ್ಞಾನಿಕವಾಗಿ ಸಮರ್ಥನೆ ಮಾಡೋದಾದರೆ, ವೈಜ್ಞಾನಿಕವಾಗಿ ಆ ಸೈಂಟಿಫಿಕ್ ಆ್ಯಂಗಲಲ್ಲಿ ಮಾತಾಡೋದಾದರೆ, ವಿಜ್ಞಾನ ಕೂಡ ಇದನ್ನು ಸಾಬೀತು ಮಾಡಿದೆಯಂತೆ. ಟಾಯ್ಲೆಟ್ನಲ್ಲಿ ಮೊಬೈಲ್ ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ, ಸಾವಿರಾರು ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾಗಳು ಬಂದು ಕೂರುತ್ತೆ. ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಕೂತ್ಕೊಳ್ಳುತ್ತಂತೆ. ಆಗ ನೀವು ಅದನ್ನು ಹೊರಗಡೆ ತರ್ತೀರಿ, ಮೊಬೈಲನ್ನು. ನೆಗೆಟಿವ್ ಎನರ್ಜಿ ಅದಕ್ಕೆ ಅಟ್ರ್ಯಾಕ್ಟ್ ಆಗಿರುತ್ತೆ. ಮೊದಲೇ ಟಾಯ್ಲೆಟ್ ಅಂದರೆ ನೆಗೆಟಿವ್ ಎನರ್ಜಿ. ಅದೇ ರೀತಿ ಬ್ಯಾಕ್ಟೀರಿಯಾಗಳು ಎಲ್ಲವನ್ನ ಹೊರಗಡೆ ತರ್ತೀರಿ, ಕಿವಿಗೆ ಹಿಡ್ಕೋತೀರಿ, ಆ ಕೈಗೆ ಅದನ್ನು ಆಮೇಲೆ ಎಷ್ಟೇ ತೊಳ್ಕೊಂಡ್ರೂ ಕೂಡ ಅಲ್ಲಿ ಮೊಬೈಲ್ ಮೇಲೆ, ಸ್ಕ್ರೀನ್ ಮೇಲೆ, ಅದ್ರ ಮೇಲೆ ಒಂದು ಬ್ಯಾಕ್ಟೀರಿಯಾಗಳ ಸಂಗ್ರಹ ಆಗಿರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ನೀವು ತಿಂಡಿನೋ ಊಟನೋ ಮಾಡಿದಾಗ ಮೊಬೈಲನ್ನು ಟಚ್ ಮಾಡ್ತೀರಿ, ಹಾಗೆ ಊಟ ಮಾಡ್ತೀರಿ. ನೋಡಿ ಎಷ್ಟು ಅಪಾಯಕಾರಿ. ಈ ರೀತಿಯಾಗಿ ವೀಕ್ಷಕರೇ, ತುಂಬ ಅಂದರೆ ತುಂಬ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಬಿಟ್ಟು ಬಿಡಬೇಕಾಗತ್ತೆ. ಮೊಬೈಲನ್ನು ಹೊರಗಡೆ ಯೂಸ್ ಮಾಡಿ, ಅದಕ್ಕೊಂದು ಸಮಯ ಕೊಟ್ಟು ಯೂಸ್ ಮಾಡಿ. ಅದನ್ನು ಟಾಯ್ಲೆಟ್ ಒಳಗಡೆ ತಗೊಂಡು ಹೋಗುವಂಥದ್ದಲ್ಲ. ವಾಸ್ತುಗೆ ಬಹಳ ಪ್ರಮುಖವಾದ ದೋಷ ಆಗುತ್ತೆ. ಇನ್ನು ಕೆಲವೊಂದು ಮನೆಗಳಲ್ಲಿ ತಪ್ಪಾಗಿ ಟಾಯ್ಲೆಟ್ ಡೋರನ್ನು ಫೇಸ್ ಮಾಡಿರ್ತಾರೆ. ಅಂದರೆ ಟಾಯ್ಲೆಟ್ ಬಾಗಿಲು ತೆಗೆದಾಗ ಅದು ಪೂರ್ವಕ್ಕೆ ತೆಗೆದುಕೊಳ್ಳುತ್ತೆ ಅಥವಾ ಉತ್ತರ ದಿಕ್ಕಿಗೆ ತೆಗೆದುಕೊಳ್ಳುತ್ತೆ. ಈ ರೀತಿ ಕೂಡ ಮಾಡೋದ್ರಿಂದ ಪ್ರಬಲವಾದ ವಾಸ್ತು ದೋಷ ಆ ಮನೆಗೆ ಉಂಟಾಗುತ್ತೆ. ಯಾವ ಮನೆಯಲ್ಲಿ ಟಾಯ್ಲೆಟ್ ಬಾಗಿಲು ಉತ್ತರ ದಿಕ್ಕಿಗೆ ತೆರೆದುಕೊಳ್ಳುತ್ತೋ ಅಲ್ಲಿ ಸಂಪತ್ತು ನಷ್ಟ ಆಗುತ್ತೆ. ಪೂರ್ವ ದಿಕ್ಕಿಗೆ ತೆಗೆದುಕೊಂಡ್ರೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಮನೆಯ ಸಂಪತ್ತು, ಆರೋಗ್ಯ ಕ್ಷೀಣಿಸುತ್ತೆ, ಶಕ್ತಿ ನಾಶ ಆಗುತ್ತೆ. ಮನೆಯ ಯಜಮಾನನಿಗೆ ಬೆನ್ನು ನೋವು, ಮೊಣಕಾಲು ನೋವು ಈ ರೀತಿಯಾಗಿ ಕಾಡಿಸುತ್ತೆ. ಕೆಲಸ ಮಾಡುವಂತಹ ಶಕ್ತಿ, ಚೈತನ್ಯ ಕುಂದುತ್ತೆ. ಇದಕ್ಕೆ ಪರಿಹಾರ ಅಂತೂ ಇದ್ದೇ ಇದೆ, ಇಲ್ಲ ಅಂತಿಲ್ಲ. ಅದನ್ನು ಈ ಸಂಚಿಕೆಯಲ್ಲಿ ಹೇಳಿದರೆ ತುಂಬ ಪ್ರೊಲಾಂಗ್ ಆಗುತ್ತೆ. ಹಾಗಾಗಿ ಮನೆಗೆ ಕರೆಸಿ ವಾಸ್ತು ತೋರಿಸ್ಕೊಳ್ಳಿ. ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕಿಗೆ ಏನಾದರೂ ಟಾಯ್ಲೆಟ್ ಇದ್ದರೆ ಮಕ್ಕಳ ಅಭ್ಯಾಸ, ವಿದ್ಯಾಭ್ಯಾಸ, ಸ್ಟಡಿ ಪ್ರಗತಿ ಡೌನ್ ಆಗ್ತಾ ಬರುತ್ತೆ. ಇನ್ನು ತಪ್ಪಾದ ದಿಕ್ಕಿನಲ್ಲಿ ಟಾಯ್ಲೆಟ್ ಇದ್ದರೆ ಆ ಮನೆಯ ಏನು ಮಹಿಳೆ ಇದ್ದಾರೆ ಅವರಿಗೆ ಆರೋಗ್ಯದಲ್ಲಿ ತೊಂದರೆ. ಈವನ್ ಕಿಚನ್ ಇರ್ಬೋದು, ಕಿಚನ್ನು ಮತ್ತು ಟಾಯ್ಲೆಟ್ ಒಂದೇ ಒಂದು ಗೋಡೆಯನ್ನು ಹಂಚ್ಕೊಂಡಾಗ ಅದರಿಂದ ಏನು ತೊಂದರೆ ಆಗುತ್ತೆ. ಅಂದರೆ ಟಾಯ್ಲೆಟ್ ಒಳಗಡೆ ಮೊಬೈಲನ್ನು ತಗೊಂಡು ಹೋದರೆ ಏನು ತೊಂದರೆ. ಅದರ ಒಟ್ಟಿಗೆ ಈ ಟಾಯ್ಲೆಟ್ನ ಬಾಗಿಲು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತೆಗೆದ್ರೆ ಏನು ತೊಂದರೆ, ಎಲ್ಲವನ್ನ ಸಮಗ್ರವಾಗಿ ಚಿತ್ರಣವನ್ನು ನಿಮ್ಮ ಮುಂದಿಟ್ಟಿದ್ದೀನಿ. ಇದಕ್ಕೆ ಪರಿಹಾರ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ರಿಕ್ವೆಸ್ಟ್ ಹಾಕಿ ಗುರುಗಳೇ ನಮ್ಮ ಮನೆಗೆ ಬಂದು ವಾಸ್ತು ನೋಡಿ ಅಂತ. ಕೇವಲ ಮನೆ ಅಂತ ಅಷ್ಟೇ ಅಲ್ಲ, ನಾನು ಕಮರ್ಷಿಯಲ್ ಪ್ಲೇಸ್ಗೂ ಕೂಡ ಬಂದು ವಾಸ್ತು ನೋಡ್ತೀನಿ. ಚಿಂತೆ ಬಿಡಿ, ನಾನಿದ್ದೀನಿ. ನಾನು ನಿಮ್ಮ ಮನೆ ಮಗ. ಎಲ್ಲ ಭಾರವನ್ನು ನನ್ನ ಮೇಲೆ ಹಾಕಿ ನಾನು ಬಂದು ನಿಮ್ಮ ವಾಸ್ತು ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟು ನಿಮ್ಮ ಮುಖದ ಮೇಲೆ ಮಂದಹಾಸ, ನಗು, ನಿರಾಳತೆ, ನೆಮ್ಮದಿಯನ್ನು ತಂದು ಕೊಡ್ತೀನಿ. ವಾಸ್ತುಗೆ ಕರೆಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಪಟ್ಟಂತ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಬಂದು ಕಮರ್ಷಿಯಲ್ ಪ್ಲೇಸಿಗೆ ಬಂದು ವಾಸ್ತು ನೋಡಿ ಎಲ್ಲವನ್ನ ಫಿಕ್ಸ್ ಮಾಡಿಕೊಟ್ಟು ಪಾಸಿಟಿವ್ ಮಾಡಿಕೊಟ್ಟು ಬರ್ತೀನಿ. ಇದೇ ರೀತಿಯ ಸರಳ ವಿರಳ ಮಹಾವಾಸ್ತು ಸಂಚಿಕೆಗಳನ್ನು ನೀವು ಮುಂದೆಯೂ ನೋಡಬೇಕು ಅಂದರೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಅದೇ ರೀತಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷ, ವಿಭಿನ್ನ, ವಿಶಿಷ್ಟ, ಸರಳ ವಿರಳ ಮಹಾವಾಸ್ತು ಸಂಚಿಕೆಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.